ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದಿದ್ದಾರೆ. 23 ದಿನದ ಅವಧಿಯಲ್ಲಿ 2ನೇ ಬಾರಿ ಚಾಮುಂಡಿ ದೇವಿಯ ದರ್ಶನವನ್ನು ಮಾಡಿರೋದು ಸಿದ್ದರಾಮಯ್ಯ. ಚಾಮುಂಡಿ ದೇವಿಗೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ. ಈಡುಗೈ ಹೊಡೆದಿದ್ದಾರೆ ಸಿಎಂ. ದೇವಿ ದರ್ಶನದ ಬಳಿಕ ಪ್ರಾಧಿಕಾರದ ಸಭೆಯಲ್ಲೂ ಕೂಡ ಅವರು ಭಾಗಿಯಾಗಿದ್ದಾರೆ. ಚಾಮುಂಡೇಶ್ವರಿ ಪ್ರಾಧಿಕಾರದ ಸಭೆಯಲ್ಲಿ ಸಿಎಂ ಭಾಗಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವ್ ಅವರ ಫೋನ್ ಸಂಪರ್ಕದಲ್ಲಿ. ರವಿ, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷಿತ್, ಕಳೆದ 23 ದಿನಗಳ ಅವಧಿಯಲ್ಲೇ 2ನೇ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಡ ಅಧಿದೇವತೆ ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಒಂದೆಡೆ ಮೂಡ ಹಗರಣ, ಮತ್ತೊಂದೆಡೆ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿರುವ ಬೆನ್ನಲ್ಲೇ ನಾಡ ಅಧಿದೇವತೆಯ ದರ್ಶನವನ್ನ ಪಡೆಯುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ನಾನು ನಾಡ ಅಧಿದೇವತೆಯ ಸೇವೆಗೆ ಸಿದ್ಧ ಎಂಬಂತೆ ಸೂಚನೆಯನ್ನು ನೀಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದಂತಹ ಸಿದ್ದರಾಮಯ್ಯ ಅವರು ಮೊದಲಿಗೆ ಈಡುಗೈಯನ್ನು ಹೊಡೆದು ನಾಡ ಅಧಿದೇವತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ನಂತರ ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ಸಭೆಯನ್ನ ನಡೆಸುವ ಮೂಲಕ ಚಾಮುಂಡಿ ಬೆಟ್ಟದ ಅಂದ್ರೆ ಪ್ರಗತಿಗೆ ಎಲ್ಲ ರೀತಿಯ ಕ್ರಮವನ್ನ ಕೈಗೊಳ್ತೀವಿ ಅನ್ನೋ ರೀತಿಯಲ್ಲಿ ಸಭೆಯಲ್ಲಿ ಮಾತನಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಈ ನಡುವೆ ರಾಜ್ಯ ಸರ್ಕಾರ ವರ್ಸಸ್ ಚಾಮುಂಡಿ ರಾಜಮನೆತನ ಎಂಬ ಗೊಂದಲಗಳಿದೆ. ಸೆಪ್ಟೆಂಬರ್ 5ಕ್ಕೆ ಹೈಕೋರ್ಟ್ ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವೆ ಕೂಡ ಇದೆ. ಈ ನಡುವೆ ಪ್ರಾಧಿಕಾರದ ಸಭೆಯನ್ನ ಮಾಡೋದು ಸರಿಯಲ್ಲ ಅಂತ ಹೇಳಿ ರಾಜವಂಶಸ್ಥ ಆದಂತಹ ಯದುವೀರ್ ಅವರು ಹಾಗೂ ಅವರ ತಾಯಿ ಪ್ರಮೋದ ದೇವಿ ಒಡೆಯರ್ ಅವರು ಪತ್ರವನ್ನ ಬರೆಯುವ ಮೂಲಕ ಬೇಸರವನ್ನ ವ್ಯಕ್ತಪಡಿಸುವ ಹಾಗೂ ಪರೋಕ್ಷವಾಗಿ ಬೇಸರವನ್ನ ತೋಡಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಇಷ್ಟಾದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಪ್ರಾಧಿಕಾರದ ಸಭೆಯನ್ನ ನಡೆಸಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಂತಹ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಪ್ರವಾಸೋದ್ಯಮ ಸಚಿವರಾದಂತಹ ಎಚ್ ಕೆ ಪಾಟೀಲ್, ಪಶು ಸಂಗೋಪನಾ ಸಚಿವರಾದಂತಹ ಕೆ ವೆಂಕಟೇಶ್, ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ, ಶಾಸಕರಾದಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ರವಿಶಂಕರ್, ಡಾಕ್ಟರ್ ತಿಮ್ಮಯ್ಯ, ಹರೀಶ್ ಗೌಡ ಹಾಗೂ ಜೆಡಿಎಸ್ನ ಶಾಸಕರಾದಂತಹ ಜಿಟಿ ದೇವೇಗೌಡ, ವಿವೇಕಾನಂದ ಸೇರಿದಂತೆ ಹಲವರು ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟದ ಸಮಗ್ರ ಅಭಿವೃದ್ಧಿ ನಮ್ಮ ದೃಷ್ಟಿಕೋನ ಆಗಿರ್ಬೇಕು. ಹಾಗಾಗಿ ಅಭಿವೃದ್ಧಿಗೆ ಬೇಕಂತಹ ಪೂರಕ ಕಾರ್ಯಕ್ರಮಗಳನ್ನ ರೂಪಿಸ್ತೀವಿ ಅನ್ನೋ ಒಂದು ಮಾತನ್ನ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದ್ರ ಜೊತೆಗೆ ಈ ರಾಜ್ಯ ಸರ್ಕಾರ ವರ್ಸಸ್ ರಾಜಮನೆತನದ ತಿಕ್ಕಾಟ ಮುಂದುವರೆದಿದ್ದು, ಈ ನಡುವೆ ರಾಜ್ಯ ಮನೆತನದ ಮಾತನ್ನ ಯಾಕೆ ಕೇಳಬೇಕು ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡೋದ್ರ ಜೊತೆಗೆ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ರಚನೆ ಮಾಡಿಯೇ ತೀರ್ತೀವಿ ಅನ್ನೋ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈಗ ಮುನ್ನುಡಿಯನ್ನ ಬರೆದಿದ್ದಾರೆ. ರಕ್ಷಿತ್, ಧನ್ಯವಾದ ರವಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.